ಯೇಸು ಇಂದು ನನ್ನ ಮನೆಯ ಮುಂದೆ ಹಾದು ಹೋಗುವರಂತೆ. ಅವ ಬರುವ ತನಕ ನಾ ಕಾಯಬೇಕು, ಕಣ್ತುಂಬಿಕೊಳ್ಳಲೇಬೇಕು. ನನ್ನ ಮನೆಗೆ ಕರೆತರಬೇಕು. ನನ್ನೇಸು ಇಂದು ನನ್ನ ಮನೆಯ ಮುಂದೆ ಹಾದು ಹೋಗುವರಂತೆ. ಅವ ಬರುವ ತನಕ ನಾ ಕಾಯಬೇಕು, ಕಣ್ತುಂಬಿಕೊಳ್ಳಲೇಬೇಕು. ನನ್ನ ಮನೆಗೆ ಕರೆತರಬೇಕು. ಮನೆಗಿಂದು ಬರಲು ಸಂತೋಷ ಸಂತೃಪ್ತಿ ತರಲು ಮಾತು ಬಾರದೆ ಮೌನಿಯಾದೆ. ನೀ ನನ್ನ ಮನೆಗಿಂದು ಬರಲು ಸಂತೋಷ ಸಂತೃಪ್ತಿ ತರಲು ಮಾತು ಬಾರದೆ ಮೌನಿಯಾದೆನು. ರಕ್ಷಣೆ ಸಿಕ್ಕಿತು ಇಂದು, ಉದ್ಧಾರಾದೆವು ಎಂದು. ರಕ್ಷಣೆ ಸಿಕ್ಕಿತು ಇಂದು, ಉದ್ಧಾರಾದೆವು ಎಂದು. ಪ್ರಭು ನನ್ನ ಮನೆಗೆ ಕರೆತರಬೇಕು. ನನ್ನೇಸು ಇಂದು ನನ್ನ ಮನೆಯ ಮುಂದೆ ಹಾದು ಹೋಗುವರಂತೆ. ಅವ ಬರುವ ತನಕ ನಾ ಕಾಯಬೇಕು, ಕಣ್ತುಂಬಿಕೊಳ್ಳಲೇಬೇಕು. ನನ್ನ ಮನೆಗೆ ಕರೆತರಬೇಕು. ವಿಶೇಷವಾಗಿ ಇಂದು ನಿಮ್ಮ ಪವಿತ್ರ ಹೃದಯದ ಬಳಿ ಬಂದಿರುವಾಗ ನಮ್ಮೆಲ್ಲರನ್ನು ಆಶೀರ್ವದಿಸಿ. ನಮ್ಮ ಪಾಪ ಜೀವನ, ನಮ್ಮ ಕತ್ತಲೆಯ ಜೀವನ, ನಮ್ಮ ಎಲ್ಲ ರೀತಿಯ ಶೋಧನೆಯ ಜೀವನ ಎಲ್ಲವನ್ನು ನವೀಕರಿಸಿ. ಅವರು ಇಂದು ನಾವೆಲ್ಲರೂ ಕತ್ತಲೆಯಲ್ಲಿದ್ದೇವೆ, ಅಂಧಕಾರದ ಮಕ್ಕಳಾಗಿದೆ. ಈ ಅಂಧಕಾರವನ್ನು ನೀಡಲು ನಿನ್ನಿಂದ ಮಾತ್ರ ಸಾಧ್ಯ. ನೀವೆಲ್ಲದೆ ಯಾರಿಂದಲೂ ಸಾಧ್ಯವಿಲ್ಲ. ಅಲೆದು ಹುಡುಕಿ ಬರಲಾರಂತಹ ಎಲ್ಲದರಲ್ಲೂ ನಾವು ಸೋತಿದ್ದೇವೆ. ಕೊನೆಗೆ ನಿಮ್ಮ ಬಳಿ ಬಂದಿದ್ದೇವೆ. ನೀವೇ ನಮಗೆ ದಿವ್ಯ ವೃತ್ತ, ನೀವೇ ನಮಗೆ ಜಗಜ್ಯೋತಿ, ನೀವೇ ನಮಗೆ ಅಮೃತದ ಸಿರಿ. ಯೇಸುವೆ, ಈ ಸಮಯದಲ್ಲಿ ನಿನ್ನಂತಹ ದೇವರು ಯಾರೂ ಇಲ್ಲ. ನೀವು ಯಾವ ನರ ಮಾನವನು ಎಂದು ವರ್ಣಿಸಲಾಗದ ದೇವ ನೀನಾಗಿರುವೆ. ನಮ್ಮೊಳಗಿನ ದೇವ ನೀನಾಗಿರುವೆ. ನಮ್ಮ ಪಾಪದಲ್ಲಿನ ಅಂಧಕಾರ ತೊರೆಯಲು, ನಮ್ಮ ತಪ್ಪದ
ಕತ್ತಲೆಯಲ್ಲಿನ ಆ ಒಂದು ಛಾಯೆಯನ್ನು ನೀನು ನಮಗೋಸ್ಕರ ಬಂದಿರುವೆ. ಈ ಸಮಯದಲ್ಲಿ ನಾನು ನಮ್ಮ ಕುಟುಂಬದೊಂದಿಗೆ ನಿಮಗೆ ಕಲಿಸುತ್ತೇನೆ. ನಮ್ಮ ನೋವುಗಳನ್ನು, ನಮ್ಮ ಯಾತ್ರೆಗಳನ್ನು, ನಮ್ಮ ಚಿಂತೆಗಳನ್ನು, ನಮ್ಮ ಚಿಂತೆಗಳನ್ನು ಎಲ್ಲವನ್ನು ನೀವು ನಿಲ್ಲಿಸಿರಿ. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಹೌದು, ಇದು ಅದೆಷ್ಟೋ ಜನರು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ದಾರೆ. ಎಷ್ಟೋ ಜನರು ಮುಂದಿನ ನಾಳೆಯ ಭರವಸೆ ನಮಗಿಲ್ಲ, ನಾಳೆ ಎಂಬುದು ನಮಗೆ ಕೊನೆಯ ದಿನ ಎಂಬಂತಿದ್ದಾರೆ. ಆದರೆ ಅವರಿಗೆ ನಾಳಿದ್ದು ನೀವು ಇರುವೆ ದೇವ, ನೀವೇ ಜೀವಂತ ಭರವಸೆಯಾಗಿ ಅವರಿಗೆ. ಏಕೆಂದರೆ ಸದ್ದು ಸಾಯುವುದು ವಿಶೇಷವಾಗಿ ಅನೇಕ ವರ್ಷಗಳನ್ನು ನಿಮ್ಮೊಂದಿಗಿರುವಾಗ ನೀವು ಹೇಳಿದಿರಿ, ನಾನು ಸತ್ತವ ದೇವರಲ್ಲ, ನಾನು ಜೀವಂತ ದೇವರು. ಹೌದು, ಇಂದು ಅಬ್ರಹಾಮನ ಸಾಧನ ಯಾಕೋಬನ ದೇವರಾಗಿ ಎಲ್ಲರನ್ನೂ ಸಾಧಿಸಲುತ್ತ ಔಷಧದೊಂದಿಗೆ ಅದೇ ದೇವರನ್ನು ಕೊಂಡಾಡುವ ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸಿ. ಹೌದು, ಈ ಸಮಯದಲ್ಲಿ ಪ್ರತಿಯೊಬ್ಬ ಮಗನಿಗಾಗಿ, ಮಗಳಿಗಾಗಿ, ವಿದ್ಯಾರ್ಥಿಗಾಗಿ ಪ್ರಾರ್ಥಿಸುತ್ತೇವೆ. ಜ್ಞಾನದ ಪ್ರಕಾರ ನಿಮ್ಮಲ್ಲಿರುವಾಗ ಎಷ್ಟೋ ಬಾರಿ ವಿದ್ಯಾರ್ಥಿಗಳು ಅರಿಯದೆ ತಪ್ಪನ್ನು ಮಾಡುವಾಗ ಇಂದು ಅವರನ್ನು ತಿದ್ದಿ ಇಂದು ಅವರಿಗೆ ಪಾಠವನ್ನು ನೀವು ಕಲಿಸುತ್ತೀರಿ. ನಿಮ್ಮ ಜ್ಞಾನ, ವಿವೇಕ, ಬುದ್ಧಿ, ತಿಳುವಳಿಕೆ, ಭಯ, ಭಕ್ತಿ, ದೃಢತೆ ಈ ಎಲ್ಲ ಪ್ರಧಾನಗಳನ್ನು ಆತ್ಮನ ಸತ್ವಗಳನ್ನು ಬರೆಯುತ್ತೀರಿ. ಅವರು ಇಂದು ಆತ್ಮರು ನಮ್ಮನ್ನು ನಡೆಸುವ ಆತ್ಮರಾಗಿದ್ದಾರೆ, ನಮಗೆ ಧೈರ್ಯತೆಯುವ ಆತ್ಮರಾಗಿದ್ದಾರೆ. ನಾವು ಸೌಖ್ಯವಾಗಿದ್ದಾಗ ಮುಂದಾಗ ನಮ್ಮನ್ನು ಮೇಲೆತ್ತುವ ಆತ್ಮರಾಗಿದ್ದಾರೆ. ನಾವು ಕಣ್ಗೆದ್ದಾಗ ನಮಗೆ ಜೀವ ತುಂಬಿ ಧೈರ್ಯ ನೀಡಬೇಕುವ ಆತ್ಮರಾಗಿದ್ದಾರೆ. ಇಂದು ಆತ್ಮಸ್ಥೈರ್ಯ ನಿಮ್ಮ ಆತ್ಮರಿಗೆ ಬೇಕಿದೆ. ಅವರು ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇಂದು ಸ್ವಾಮಿಯನ್ನು ಕಳೆದುಕೊಂಡು ಹಾಸಿಗೆಯಲ್ಲಿರುವ ಅದೆಷ್ಟೋ ಹೃದಯಗಳು ನಮ್ಮ ನಡುವಿದ್ದಾರೆ. ಇಂದು ವಿಶೇಷವಾಗಿ ಯಾವುದೋ ಜೊತೆಗೆ ಎಷ್ಟೋ ಮಕ್ಕಳು ವಿಕಲಚೇತನರಾಗಿದ್ದಾರೆ. ಆ ವಿಕಲಚೇತನ ಮಕ್ಕಳನ್ನು ಆಶೀರ್ವದಿಸಲಿ, ಬುದ್ಧಿಮಾಂದ್ಯ ಮಕ್ಕಳನ್ನು ಆಶೀರ್ವದಿಸಲಿ. ಎಂದು ಅದೋಟಿಗೆ ಆಗದೆ ಯುವ ಜನತೆ ಇಂದು ಅಡ್ಡಾದಿಯಲ್ಲಿ ಬೆಳೆದು ನಿಂತಿದೆ. ಹೌದು, ಇವೆಲ್ಲವೂ ವಿಶೇಷವಾಗಿ ನಮ್ಮನ್ನು ಬಂಧನದಲ್ಲಿ ಕಟ್ಟಿ ಹಾಕಿವೆ. ಈ ಬಂಧನದಿಂದ ನಮಗೆ ನೀವೇ ಮುಕ್ತಿ, ಇಲ್ಲದೆ ನಮಗೆ ಮುಕ್ತಿ ಮಾರ್ಗವಿಲ್ಲ. ಹೌದು ತಂದೆ, ಈ ಸಮಯದಲ್ಲಿ ವಿಶೇಷವಾಗಿ ಕರುಣಾಳುವ ಬೆಳಗ್ಗೆ ಎಂದು ನಿಮ್ಮನ್ನು ಕೇಳುತ್ತಾರೆ. ಆ ಬೆಳಕಿನಲ್ಲಿ ನಮ್ಮನ್ನು ನಡೆಸು, ಆ ಬೆಳಕಿನಲ್ಲಿ ನಮ್ಮನ್ನು ದೀಪಿಯಾಗಿಸು. ಅವರು ಕೇವಲ ಈ ದಿನಕ್ಕೆ ಮಾತ್ರವಲ್ಲ, ಅಥವಾ ನಾಳೆ ಎಂಬ ಸಮಯಕ್ಕೆ ಮಾತ್ರವಲ್ಲ, ಅಥವಾ ಎಲ್ಲೋ ಒಂದು ಹಿರಿಯಲ್ಲಿ ನಾವು ಸಾಗಬೇಕು ಎಂಬಂತಹ ಬದಲಾಗಿ ನಿರಂತರವಾಗಿ, ನಿರ್ಮಲವಾಗಿ, ನಿಷ್ಕಲ್ಮಶವಾಗಿ ನಿಮ್ಮೊಂದಿಗೆ ಮಾಡಲು ನಮಗೆ ಆ ಒಂದು ನಿರಂತರ ಪ್ರಕ್ರಿಯೆಗಳ ವಿಶ್ವಾಸ ನೆನಪಿಸಿ, ಆ ವಿಶ್ವಾಸ ಬೆಳೆಯಲು ನಮ್ಮನ್ನು ಆಶೀರ್ವದಿಸಿ, ಅಭ್ಯರ್ಥಿಸಿ, ಪವಿತ್ರ ಬಲಿತರನ್ನು ಆನಂದಿಸಿದೆ. ಆಮೆನ್. ಓ
ಸಂಸ್ಕಾರ ನಿಮ್ಮ ಸ್ಮರಣೆ ಸ್ಮಾರಕವಾಗಿ ವಿಶೇಷವಾಗಿ ನಿಮ್ಮ ಪವಿತ್ರ ನಾವು ಭೂಮಿಯನ್ನು ಆಹಾರವನ್ನು ನಮ್ಮ ಕೋರಿಕೆಗಳನ್ನು ಆಶೀರ್ವದಿಸಿದ್ದೀವಿ. ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ.